ಪಹಲ್ಗಾಮ್ ದಾಳಿ ಬಳಿಕ ದೇಶದಲ್ಲಿ ಸ್ಲೀಪರ್ ಸೆಲ್ಗಳ ಮೇಲೆ ತೀವ್ರ ನಿಗಾ ಇರಿಸೋ ಪ್ರಯತ್ನ ಆಗ್ತಾ ಇದೆ. ದೇಶದಾದ್ಯಂತ ಉಗ್ರರ ಸ್ಲೀಪರ್ ಸೆಲ್ಗಳು ಎಲ್ಲೆಲ್ಲಿವೆ, ಎಲ್ಲಿ ಆಕ್ಟಿವ್ ಆಗಿತ್ತು, ಎಲ್ಲಿಂದ ಏನೆಲ್ಲ ಆಗಿತ್ತು ಈ ಹಿಂದೆ, ಇದರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಎನ್ಐಎ. ಇನ್ನು ಒಂದ್ ಕಡೆ ಹಂತಕರ ಹುಡುಕಾಟ ಆಗ್ತಿದ್ರೆ ಉಗ್ರರ ಹುಡುಕಾಟ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಕಟ್ಟೆಚ್ಚರ ನಡೀತಾ ಇದೆ. ಪಹಲ್ಗಾಮ್ ಹಂತಕರಿಗಾಗಿ ಎನ್ಐಎಯಿಂದ ತೀವ್ರ ಶೋಧ ನಡೀತಾ ಇದೆ. ದಕ್ಷಿಣ ರಾಜ್ಯಗಳ ಎನ್ಐಎ ಅಧಿಕಾರಿಗಳ ಜೊತೆ ಕೇಂದ್ರ ಸಂಪರ್ಕ ಮಾಡಿದೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಈ ಎನ್ಐಎ ಎಸ್ಪಿಗಳಿಗೆ ಮೀಟಿಂಗ್ ಕರೆದಿದ್ದಾರೆ. ಎಸ್ಪಿಗಳನ್ನ ಕಾಶ್ಮೀರಕ್ಕೆ ಕರೆಸಿ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಪ್ರಯತ್ನ ಕೇಂದ್ರ ಸರ್ಕಾರದ್ದಾಗಿದೆ. ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಶಂಕಿತರು ಯಾರೆಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಗೆ ಎಸ್ಕೇಪ್ ಆಗಿದ್ದಾರೆ, ಈ ಹಿಂದೆ ಆಕ್ಟಿವ್ ಆಗಿದ್ರು, ಯಾರೆಲ್ಲ ಉಗ್ರರಿಗೆ ತರಬೇತಿಯನ್ನ ನೀಡ್ತಾ ಇದ್ರು, ಫಂಡ್ ಸಪ್ಲೈ ಮಾಡ್ತಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕುವ ಪ್ರಯತ್ನ. ಈಗ ದಕ್ಷಿಣ ಭಾರತದ ರಾಜ್ಯಗಳ ಜೈಲಲ್ಲಿರುವಂತಹ ಉಗ್ರರು ಯಾರ್ಯಾರು, ಅವರ ಹಿನ್ನೆಲೆ ಏನು, ಯಾವೆಲ್ಲ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ರು, ಇಲ್ಲಿದ್ದಂತಹ ಉಗ್ರರು ಪಾಕಿಸ್ತಾನದ ಜೊತೆ ಏನಾದರೂ ಸಂಪರ್ಕವನ್ನ ಹೊಂದಿದ್ರಾ, ಇದರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕೋ ಪ್ರಯತ್ನ. ಈ ಹಿನ್ನೆಲೆ ಚೆನ್ನೈ, ಕೇರಳ, ಕರ್ನಾಟಕದಲ್ಲೂ ಕೂಡ ಎನ್ಐಎ ಟೀಮ್ ಅಲರ್ಟ್ ಆಗಿದೆ. ಶಂಕಿತರು ಚೆನ್ನೈನ ಮೂಲಕ ಎಸ್ಕೇಪ್ ರೂಟ್ ಮಾಡಿಕೊಂಡಿರೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಜೊತೆಗೆ ಚೆನ್ನೈನಲ್ಲಿ ಶಂಕಿತರ ಚಲನವಲನದ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಚಲನವಲನದ ಬಗ್ಗೆ ಮಾಹಿತಿಯನ್ನ ಎನ್ಐಎ ತಂಡ ಕೇಳಿದೆ. ದಕ್ಷಿಣ ರಾಜ್ಯಗಳ ಜೊತೆಗೆ ಇಡೀ ದೇಶದಾದ್ಯಂತ ಎನ್ಐಎ ಟೀಮ್ ಅಲರ್ಟ್ ಆಗಿದೆ. ಹಂತಕ ಉಗ್ರರ ಜಾಡು ಸಿಗದಂತಹ ಹಿನ್ನೆಲೆ ದೇಶಾದ್ಯಂತ ನಿಗಾ ಇರಿಸಿದ್ದಾರೆ. ಇನ್ನು ಸ್ಲೀಪರ್ ಸೆಲ್ಗಳ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನ ಎನ್ಐಎ ಟೀಮ್ ಕೂಡ ಪಡಿತಾ ಇದೆ. ಸ್ಲೀಪರ್ ಸೆಲ್ಗಳು ಎಲ್ಲೆಲ್ಲ ಆಕ್ಟಿವ್ ಆಗಿದ್ವು, ಯಾರೆಲ್ಲ ಅವರಿಗೆ ಆಶ್ರಯವನ್ನ ಕೊಡ್ತಾ ಇದ್ರು, ಫಂಡಿಂಗ್ ಮಾಡ್ತಾ ಇದ್ರು, ಅವರಿಗೆ ಬೇರೆ ಬೇರೆ ಮೆಟೀರಿಯಲ್ಸ್ಗಳನ್ನ ಸಪ್ಲೈ ಮಾಡ್ತಾ ಇದ್ರು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡಿತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.